ಓಕೆ, ವಿರೋಧ ಪಕ್ಷದವ್ರು ಯಾವ ರೀತಿ ರೆಡಿ ಇದ್ದಾರೆ ನೋಡ್ಬೇಡ. ರತನ್ ರಮೇಶ್ ಪೂಜಾರಿ ಅವ್ರನ್ನ ಕೇಳ್ಬೇಡ, ಭಾರತೀಯ ಜನತಾ ಪಕ್ಷದ ವಕ್ತಾರರನ್ನ. ಸದ್ಯಕ್ಕೆ ನಡೀತಾ ಇರುವಂಥ ನ್ಯೂಸ್ ಅಪ್ಡೇಟ್ಸ್ನ ಗಮನಿಸಿದಿರಿ. ವಾಟ್ಸ್ ಯುವರ್ ಫಸ್ಟ್ ಕಮೆಂಟ್? ಅಲ್ಲ, ನಿಮ್ಮ ಚರ್ಚೆ ಬಂದು ಈ ಕ್ಯಾಬಿನೆಟ್ ಹೆಂಗಿರುತ್ತೆ ಅದರ ಬಗ್ಗೆ ಇರೋದ್ರಿಂದ. ಕರೆಕ್ಟ್. ಇವತ್ತು 4 ವಿಚಾರಗಳಿದ್ದಾವೆ. ಒಂದು, ಕ್ಯಾಬಿನೆಟ್ನಲ್ಲಿ ಹೆಂಗಿರುತ್ತೆ, ಏನ್ ಕತೆ, ಅದು ಯಾವ ದಿಕ್ಕಿನಲ್ಲಿ ಹೋಗ್ಬೋದು, ಅದರ ಜೊತೆಗೆ ಜಮೀರ್ ಮತ್ತು ಜಾರ್ಜ್ ಅವರ ಸ್ಟೇಟಸ್ ಬಗ್ಗೆ ಇರ್ಬೋದು, ಸಂಪುಟದ ತಳಮಳ ಇರ್ಬೋದು, ಮತ್ತು ಒಕ್ಕಲಿಗ ನಾಯಕರ ವಿಚಾರ ಅಲ್ವೇ. ಡಿ ಕೆ ಶಿವಕುಮಾರ್ ಒಬ್ಬ ಪ್ರಬಲ ಸಮುದಾಯದ ಒಕ್ಕಲಿಗ ಸಮುದಾಯದ ನಾಯಕರು ಇವತ್ತು ಮುಖ್ಯಮಂತ್ರಿಯಾಗಿ ಇರೋದ್ರಿಂದ ಹಳೆ ಮೈಸೂರು ಭಾಗದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬಲನೇ ಇಲ್ಲ. ಹಿಂಗಿರುವಾಗ ಅವರ ಅಸ್ತಿತ್ವ ಏನು? ಈ ಎಲ್ಲ ಪ್ರಶ್ನೆಗಳಿದ್ದಾವೆ. ಇಷ್ಟೆಲ್ಲ ಹೇಳಿದಾಗ ನಿಮ್ಮ ಫಸ್ಟ್ ಥಾಟ್ ಯಾವ ವಿಚಾರದ ಬಗ್ಗೆ ಬರ್ತಾ ಇದೆ? ಲೆಟ್ ಮಿ ನೋ. ಇಲ್ಲ, ಮೊದಲನೇದಾಗಿ ಇವರು ಏನು ಕ್ಯಾಬಿನೆಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಡಿ ಕೆ ಅವರು, ಅವ್ರಿಗೆ ಒಂಥರ ಇಟ್ ಇಸ್ ಟೈಟ್ ರೋಪ್ ವಾಕಿಂಗ್ ಅಂತ ಹೇಳ್ಬೋದು. ಇರುತ್ತೆ. ಯಾಕಂತ ಹೇಳಿದ್ರೆ ಆನ್ ವಾಟ್ ಗ್ರೌಂಡ್ಸ್? ಹೌದು, ಹಳಬರು ಬಿಟ್ಕೊಡಲ್ಲ ಅಂತಾರೆ, ಹೊಸಬರು ಡಿಮಾಂಡ್ ಮಾಡ್ತಾರೆ. ಆದ್ರಿಂದಾಗಿ ಅವರಿಗೆ ಇದನ್ನ ಸರಿದೂಗಿಸುವಂತದ್ದು ಬಹಳ ಒಂದು ಕಷ್ಟಕರವಾದಂತ ಕೆಲಸ ಆಗ್ಲಿಕ್ಕೆ ದೊಡ್ಡ ಚಾಲೆಂಜ್ ಇದೆ. ಹೌದು, ಅಷ್ಟೇ ಅಲ್ಲ, ನಿಮಗೆ ಪ್ರಾದೇಶಿಕ ಸಮತೋಲನವನ್ನ ಕಾಪಾಡ್ಕೊಳ್ಬೇಕು, ಜಾತಿ ಸಮೀಕರಣವನ್ನು ಕೂಡ ನೀವು ಕಾಪಾಡ್ಕೊಳ್ಬೇಕಂತ ಅವಶ್ಯಕತೆ ಇದೆ. ಆದ್ರಿಂದಾಗಿ ಅವರಿಗೆ ಇದು ಬಹಳ ಒಂದು ಕ್ಲಿಷ್ಟಕರವಾದಂಥ ಪರಿಸ್ಥಿತಿ ಇದೆ. ಆದ್ರಿಂದಾಗಿ ಅವರು ಏನೇನು ಒಂದು ರಾಜಕಾರಣದಲ್ಲಿ ಇಷ್ಟು ವರ್ಷ ಬುದ್ಧಿ ಕಲ್ತಿದಾರಲ್ಲ, ಅದನ್ನೆಲ್ಲ ಉಪಯೋಗಿಸ್ಬೇಕಾದಂಥ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಂಬರ್ 1. ಅಷ್ಟೇ ಅಲ್ಲ, ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕಳೆದ 3 ವರ್ಷದಿಂದ ಏನು ನಡೆದಿದೆ ಅದೇನೆ ಇವಾಗಲೂ ಕೂಡ ಆ ಬಣ ಒಂದು ಸಿದ್ದರಾಮಯ್ಯನವ್ರ ಬಣ ಇದ್ದೇ ಇರುತ್ತೆ. ಅವರು ಕೂಡ ಒಂದಿಷ್ಟು ಡಿಮಾಂಡ್ ಮಾಡಿರ್ತಾರೆ. ಆಲ್ರೆಡಿ ಅವರು ಡಿಮಾಂಡ್ ಲಿಸ್ಟನ್ನು ಕೊಟ್ಟಿರ್ಬೋದು. ಆನಂತರ ಡಿ ಕೆ ಅವರ ಬಣ, ಯಾಕಂದ್ರೆ ಅವರಿಗೆ ಇಷ್ಟು ದಿನ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದವರು ಇರ್ತಾರೆ, ನಮಗೆ ಮಂತ್ರಿ ಕೊಡಿ ಅಂತ ಅವರದ್ದೊಂದು ಡಿಮಾಂಡ್ ಇರುತ್ತೆ. ಇನ್ನೊಂದು ಹೈಕಮಾಂಡ್ ಬಣ, ಅವ್ರದ್ದೊಂದು ಬಣ ಇದ್ದೇ ಇರುತ್ತೆ. ಸೊ ಈ 3 ಬಣದ ಒಂದು ಹಗ್ಗ ಜಗ್ಗಾಟ ಇರುತ್ತಲ್ವಾ, ಅದನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕಂತ ಅವಶ್ಯಕತೆ ಇರುತ್ತೆ. ಅದರಿಂದಾಗಿ ಎಲ್ಲೋ ಒಂದು ಕಡೆ ನಾ ಕೊಡೆ ನೀ ಬಿಡೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರುವುದಂತೂ ಸತ್ಯ. ಅದನ್ನು ಅವರು ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅನ್ನುವಂಥದ್ದನ್ನು ಕರ್ನಾಟಕದ ಜನತೆ, ರಾಜ್ಯದ ಜನತೆ ನೋಡ್ತಾ ಇದ್ದಾರೆ. ಅದನ್ನ ನಮಗೂ ಕೂಡ ಒಂದು ಕುತೂಹಲ ಇದೆ, ಏನ್ ಮಾಡ್ತಾರೆ ಅನ್ನುವಂಥದ್ದು. ಸವಾಲಿದೆ, ಕುತೂಹಲ ಇದೆಯಾ ಅಥವಾ ಕುತೂಹಲ ಇದೆ. ಇನ್ನೊಂದು, ನೀವು ಸರ್ಕಾರದ ವಿಷಯಕ್ಕೆ ಬಂದ್ರೆ, ಕಳೆದ 3 ವರ್ಷದಿಂದ ಇವರ ಒಂದು ಬಣ ಬಡಿದಾಟದಿಂದಾಗಿ ರಾಜ್ಯದಲ್ಲಿ ಒಂದೇ ಒಂದು ಚೂರು ಅಭಿವೃದ್ಧಿ ಆಗಿಲ್ಲ. ಶೂನ್ಯ ಅಭಿವೃದ್ಧಿ ಸರ್ಕಾರ, ಅಸಮರ್ಥ ಸರ್ಕಾರ ಆಗಿದೆ ಅನ್ನುವಂಥದ್ದನ್ನ ನಾವು ಕಡಖಂಡಿತವಾಗಿ ಹೇಳುವಂಥದ್ದು. ಎಷ್ಟರ ಮಟ್ಟಿಗೆ ಅಂತ ಹೇಳ್ತಿದ್ರೆ, ಈ ರಾಜ್ಯದ ಜನ ಇವರಿಗೇನೋ ಒಂದು ಅದ್ಭುತವಾದಂಥ ಮ್ಯಾಂಡೇಟ್ 136 ಕೊಟ್ಟಿದ್ರು. ಆದ್ರೆ ಇವರ ಕಳೆದ 3 ವರ್ಷದ ಈ ಬಣ ಬಡಿದಾಟದಿಂದಾಗಿ ಇವರು ಒಬ್ರು CM ಆಗ್ಬೇಕು, ಇನ್ನೊಬ್ರು CM ನಾನಾಗ್ಬೇಕು ಅನ್ನುವಂಥದ್ದು, ಇನ್ನೊಬ್ರು ನಾನು ಬಿಟ್ಕೊಡಲ್ಲ ಅನ್ನುವಂಥದ್ದು, ಅದರ ಮಧ್ಯೆ ಒಂದಿಷ್ಟು ಜನ ಬಡಿದಾಟದಿಂದಾಗಿ ರಾಜ್ಯದ ಜನ ಒಂಥರ ರೋಸಿ ಹೋಗ್ಬಿಟ್ಟಿದ್ದಾರೆ. ನನಗನ್ಸುತ್ತೆ ಇನ್ನು ಉಳಿದಂತ 2 ವರ್ಷ ಕೂಡ ಡಿಫ್ರೆಂಟ್ ಇರಲ್ಲ. ಯಾಕಂತ ಹೇಳಿದ್ರೆ, ಇದು ಔಟ್ ಗೋಯಿಂಗ್ CM ಸಿದ್ದರಾಮಯ್ಯನವರು ಆಲ್ರೆಡಿ 4.5 ಲಕ್ಷ ಕೋಟಿ ಸಾಲ ಮಾಡಿ ಹೋಗಿದ್ದಾರೆ 3 ವರ್ಷದಲ್ಲಿ. ಇನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಖಜಾನೆಯನ್ನು ತುಂಬಿಸುವಂತ ದೊಡ್ಡ ಜವಾಬ್ದಾರಿ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ನನಗನ್ನಿಸ್ತಾ ಇದೆ, ಇವರು ಕೂಡ ಇನ್ನು 3-4 ಲಕ್ಷ ಅಥವಾ 2-3 ಲಕ್ಷ ಕೋಟಿ ಸಾಲವನ್ನಾದ್ರೂ ಇವರು ಮಾಡೇ ಮಾಡ್ತಾರೆ. ಆದ್ರಿಂದ ಬರುವಂತ 2 ವರ್ಷಗಳು ಕೂಡ ಯಾವುದೇ ಕಾರಣಕ್ಕೂ ಒಂದು ಚೂರು ಅಭಿವೃದ್ಧಿಯಲ್ಲಿ ಒಂಚೂರು ಏನೋ ಒಂದು ಡಿಫರೆನ್ಸ್ ಬರುತ್ತೆ ಅನ್ನುವಂಥದ್ದು ನಮಗೆ 3 ವರ್ಷದ ಈ ಒಂದು ಮುಂದುವರಿಲಿಕ್ಕೆ ಹೋಗಿದೆ. ಆನಂತರ ಈ ಅಸಮರ್ಥ ಸರ್ಕಾರವಾಗಿ ಉಳಿಲಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ರತನ್ ರಮೇಶ್ ಪೂಜಾರಿ ಅವರು, ಭಾರತೀಯ ಜನತಾ ಪಕ್ಷದ ವಕ್ತಾರರು, ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರಿಗೆ ಅತಿ ದೊಡ್ಡ ಜವಾಬ್ದಾರಿಗಳಿದ್ದಾವೆ. ಈಗಾಗಲೇ ಆರ್ಥಿಕ ಬರೆ ಕೂಡ ಇದೆ, ಅದು ಹೊರೆಯಾಗುತ್ತೆ ಮುಂಬರುವ ದಿನಗಳಲ್ಲಿ. ಈಗಲೇ ಸಿದ್ದರಾಮಯ್ಯನವರು ದೊಡ್ಡ ಮಟ್ಟದಲ್ಲಿ ಸಾಲ ಮಾಡಿ ಎಲ್ಲ ಜನರ ಮೇಲೆ ಸಾಲದ ಹೊರೆಯನ್ನು ಹೊರಿಸಿದ್ದಾರೆ. ಆಡಳಿತ ಅಂತರೂ ಶೂನ್ಯ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ, ಮತ್ತು ಆ ಬಣ ಈ ಬಣ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆದರೆ ಒಂದನ್ನು ಗಮನಿಸಬೇಕು, ಕಾಂಗ್ರೆಸ್ನ ನಾಯಕರು ತೆರೆಮರೆಯಲ್ಲಿ ಬಣ ರಾಜಕೀಯ ಮಾಡ್ಬೋದು, ಆದರೆ ಎಲ್ಲೂ ಮಾಧ್ಯಮದ ಎದುರು ನಾ ಈ ಬಣ ಆ ಬಣ ಅಂತ ಹೇಳಿಲ್ಲ. ಆದರೆ ಭಾರತೀಯ ಜನತಾ ಪಕ್ಷದ ವಕ್ತಾರರ ಗಮನಕ್ಕೆ ಇರಲಿ, ಈಗಾಗಲೇ ಯತ್ನಾಳ್ ಅವರು ವಿಜೇಂದ್ರ ಅವರ ವಿರುದ್ಧ ಯಾವ ರೀತಿ ಹರಿಹಾಯ್ತಿದ್ದಾರೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಅವ್ರು ಮುಂದಿನ ಹಂತದಲ್ಲಿ ಉತ್ತರ ಕೊಡ್ತಾರೆ, ಅದಕ್ಕೆ ರೆಡಿ ಆಗ್ತಾರೆ ಅಂತ ಒಂದು ಕ್ಲೂ ಕೊಡ್ತಾ, ಈಗ ನೆಕ್ಸ್ಟ್ ವಿ ಗೋ ಫಾರ್ ಆಮ್ ಆದ್ಮಿ ಪಾರ್ಟಿ. ಓಕೆ, ಶಶಿಧರ್ ಆರಾಧ್ಯ ಅವರೇ, ವಾಟ್ ಈಸ್ ಯುವರ್ ಫೋಕಸ್ ಆನ್ ದೀಸ್ ಪಾಯಿಂಟ್ಸ್? ನಿಮ್ಮ ಗಮನ ಯಾವ ಕಡೆ ಹೋಗುತ್ತೆ ಫಸ್ಟ್ ಈ ಎಲ್ಲ ಅಪ್ಡೇಟ್ಸ್ನ ನೋಡಿದಾಗ? ನೋಡಿ, ಈಗಾಗಲೇ ಮೇ 22ರಿಂದ ಏನು ಪ್ರಹಸನ ನಡೀತಾ ಇದೆ, ಈ CM ಬದಲಾವಣೆಯ ಪ್ರಹಸನ, ದೆಹಲಿಗೆ ಏನು
ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಏನು ಫ್ಲೈಟಲ್ಲಿ ಹೊರಟ್ರು ಅವತ್ತಿಂದ ಇವತ್ತಿನವರೆಗೂ ಆಡಳಿತ ಅಂತೂ ಕಂಪ್ಲೀಟ್ ಆಗಿ ನಶಿಸೇ ಹೋಗಿದೆ. ಯಾರೂ ಸಹ ಎಲ್ಲೂ ಸಹ ಯಾವ ಆಫೀಸ್ಗಳಲ್ಲೂ ಸಹ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ, ಯಾರ ಭಯನೂ ಇಲ್ಲ. ಮತ್ತು ಈ ರಾಜ್ಯಕ್ಕೆ ಬೇಕಾಗಿರತಕ್ಕಂತಹ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಡಿ.ಸಿಗಳು ಸಹ ಕ್ರಮ ಕೈಗೊಳ್ತಾ ಇಲ್ಲ. ಆ ನಿಟ್ಟಿನಲ್ಲಿ ರಾಜ್ಯ ಬಡವಾಗ್ತಾ ಇದೆ. ಏನಂದರೆ ಇಲ್ಲಿ ಒಂದು ಹೇಳ್ಬೋದು, ಏನೋ ಕರಿಯ ಹಸುನ ಮಾರ್ಬಿಟ್ಟು ಒದೆಯ ಎತ್ತನ್ನು ತಗೊಂಬಂದ್ರೆ ಅಂತ ಅಂದಂಗಾಯ್ತು. ಮಾರ್ಬಿಟ್ಟು ಒದೆಯ ಎತ್ತನ್ನು ತಗೊಂಬಂದು ಕೂರಿಸ್ಕಿದ್ರು CM ಪೋಸ್ಟ್ಗೆ ಅನ್ನೋ ಲೆಕ್ಕಕ್ಕೆ ನಮ್ಮ ಹಳ್ಳಿಗಳಲ್ಲಿ ಹೇಳ್ತಾರೆ. ಅಂತ ಪ್ರಹಸನವನ್ನ ಈಗ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅವ್ರದ್ದು ಅದು ವೈಯಕ್ತಿಕ ಅವ್ರೇನಾದ್ರೂ ಮಾಡಬಹುದು, ಜನರು ಉತ್ತರ ಕೊಡ್ತಾರೆ. ಯಾಕೆಂದ್ರೆ ಒಳ್ಳೆ ಸುದೀರ್ಘವಾದಂತಹ ಆಡಳಿತ ಅನುಭವ ಇರತಕ್ಕಂತಹ ಸಿದ್ದರಾಮಯ್ಯನವ್ರನ್ನ ತೆಗೆದು ನೀವು ಒಬ್ಬ ವ್ಯಾಪಾರಿನ ಅಲ್ಲಿ ಕೂರಿಸ್ತೀವಿ ಅಂದ್ರೆ ಹೇಳಿದ್ರೆ ನಾವು ಯಾವ ರೀತಿಯನ್ನ ಹೇಳ್ಬೋದು? ಅಲ್ಲ, ಈಗ ಪ್ರೊಫೆಷನಲ್ ಬಿಸ್ನೆಸ್ ಮ್ಯಾನ್ ಅಂತಾರೆ, ಆಮೇಲೆ ಪ್ಯಾಷನ್ ಫಾರ್ ಪೊಲಿಟಿಕ್ಸ್ ಅಂತಾರೆ. ಯಾರ್ರಿ ಪ್ಯಾಷನ್ಗೋಸ್ಕರ ಪೊಲಿಟಿಕ್ಸ್ ಮಾಡೋರ್ನ ಯಾಕೆ ತಗೊಂಡ್ಬಂದು ಕೂರಿಸ್ತೀರಾ? ಅಲ್ಲ, ಪ್ಯಾಷನ್ ಪೊಲಿಟಿಕ್ಸ್ ಇರಬಾರ್ದು ಅಂತೀರಾ? ಪ್ಯಾಷನ್ ಪ್ರೊಫೆಷನಲ್ ಏನಿದೆ ಹೇಳಿ, ನೀವು ಯಾವ್ದು ನೋಡ್ತೀರಾ? ನೀವು ಪ್ರೊಫೆಷನ್ ನೋಡ್ತೀರಾ, ಪ್ಯಾಷನ್ ನೋಡ್ತೀರಾ? ಇಂಪಾರ್ಟೆಂಟ್ ಆಗುತ್ತೆ. 1400 ಕೋಟಿಯನ್ನ ನೀವು ಹೇಳ್ಕೊಂಡಿರ್ತಕ್ಕಂಥ ಡಿಕ್ಲೇರ್ ಮಾಡ್ಕೊಂಡು 23ರಲ್ಲಿ ಡಿಕ್ಲೇರ್ ಮಾಡಿರತ್ತೋ ಇವತ್ತೇನಿಲ್ಲ 2.5 ಸಾವಿರ ಕೋಟಿ ಹೋಗುತ್ತೆ ನಿಮ್ಮ ಆಸ್ತಿ ವಿವರ. ಅಷ್ಟೇ ಇರ್ತಕ್ಕಂಥ ವ್ಯಕ್ತಿ ನೀವು ಅದರ ತಲೆಯನ್ನು ನೋಡ್ತೀರಾ? ಆ ವ್ಯವಹಾರದ ಬಗ್ಗೆ ನೋಡ್ತೀರಾ? ಇಲ್ಲ ರಾಜ್ಯದ ವ್ಯವಹಾರಗಳ ಬಗ್ಗೆ ನೋಡ್ತೀರಾ? ರಾಜ್ಯದ ಕರ್ನಾಟಕದ ರಾಜ್ಯದ ಜನರ ಕೂಲಿ ಕಾರ್ಮಿಕರ ಶ್ರಮಿಕರ ಒಂದು ಅಭಿವೃದ್ಧಿಗೆ ನೀವು ಶ್ರಮಿಸೋದಕ್ಕಾಗುತ್ತಾ? ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಕ್ಕಾಗುತ್ತಾ? ಮಾಡೋದಕ್ಕಂತೂ ಆಗೋದಿಲ್ಲ. ಇವರು ಇನ್ನೊಂದು 4 ಲೂಲು ಮಾಲ್ಗಳು ಮಾಡ್ಬೋದು, ಇನ್ನೊಂದಷ್ಟು ಅಪಾರ್ಟ್ಮೆಂಟ್ಗಳು ಮಾಡ್ಬೋದು. ಎಷ್ಟು ಬೇಕು ಎಷ್ಟು ನೀವು ಸಾಮ್ರಾಜ್ಯ ಕಟ್ಟಕ್ ಹೋಗ್ತೀರಾ? ನೀವು ರಾಜಕಾರಣ ಬಿಟ್ಬಿಡಿ, ಹೋಗ್ಲಿ ಅದಾನಿ ಅಂಬಾನಿ ತರ ನೀವು ವ್ಯಾಪಾರಿಗಳಾಗಿ. ನೀವು ವ್ಯಾಪಾರಿಗಳೇ ನೀವು ರಾಜಕಾರಣಕ್ಕೆ ಬರೋದಾದ್ರೆ ರಾಜ್ಯವನ್ನು ಏನ್ ಮಾಡ್ತೀರಾ? ರಾಜ್ಯವನ್ನು ಮಾಡ್ತೀರಾ? ಈಗಾಗಲೇ ಬೆಸ್ಕಾಂ ಮಾಡ್ತಾ ಇದ್ದೀರಾ, ವಿದ್ಯುತ್ ಖಾಸಗೀಕರಣಗೊಳಿಸ್ತಾ ಇದ್ದೀರಾ, ಬೇರೆ ಬೇರೆ ನಿಟ್ಟಿನಲ್ಲಿ ಖಾಸಗೀಕರಣಗಳಿಗೆ ಉತ್ತೇಜನ ಕೊಡ್ತಾ ಇದ್ದೀರಾ. ಅಪಾರ್ಟ್ಮೆಂಟ್ಗಳನ್ನು ನೀವು ಮಾರೋ ಅಂತವ್ರು ರಾಜ್ಯದ ಬಡವರಿಗೆ ನೀವು ಕೊಡೋದಕ್ಕಾಗಲ್ಲ. ಆಶ್ರಯ ಯೋಜನೆಯಲ್ಲಿ ನೀವು ಮನೆ ಕೊಡೋದಕ್ಕಾಗಲ್ಲ. ಅಲ್ಲಿನ ಕೇಂದ್ರ ಸರ್ಕಾರ ಸರಿಯಾದ ರೀತಿಯಲ್ಲಿ ನಮ್ಗೆ ಇದು ಕೊಡ್ತಾ ಇಲ್ಲ, ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳ್ತೀರಾ. ರಾಜ್ಯ ಸರ್ಕಾರನಾದ್ರೂ ಬಡವರಿಗೆ ನೀವು ಮನೆಗಳನ್ನು ಕೊಡ್ಬೇಕಲ್ಲ. ನೀವು ಮನೆಗಳು ಯಾರು ಕೊಡ್ತಾ ಇದ್ದೀರಾ? ಇದೇ DCMನವ್ರು ಯಾರಿಗೆ ಮನೆ ಕಟ್ಕೊಡ್ತಾ ಇದಾರೆ? ಶ್ರೀಮಂತರಿಗೆ ಮನೆ ಕೊಡ್ತಾ ಇದಾರೆ. ಕೋಟಿ ಗಟ್ಟಲೆ ಅಪಾರ್ಟ್ಮೆಂಟ್ಗಳು ಗಮನಕ್ಕೆ ಬರ್ತಾ ಇಲ್ಲ. TR2 ನಲ್ಲಿ ಈಗಾಗಲೇ 1000 ಎಕರೆಗಳನ್ನು ಇವರೇ ಕೊಂಡ್ಕೊಂಡಿದ್ದಾರೆ. ಇವರೇ ಒಡೆತನದವರೇ ಕೊಂಡ್ಕೊಂಡಿದ್ದಾರೆ. ಈಗ ಬಿಡದಿಗೆ 9 ಹಳ್ಳಿ ಏನ್ ತಗೊಂಡಿದ್ರೆ ಬಿಡದಿಯ 9 ಹಳ್ಳಿ ಎಲ್ಲಾ ಜಮೀನುಗಳನ್ನು ಕೊಂಡ್ಕೊಳ್ಳೋದಕ್ಕೆ ಹುನ್ನಾರ ನಡೆಸ್ತಾ ಇದ್ದಾರೆ. ಟೌನ್ಶಿಪ್ ನ ಅದನ್ನ ಈಗಲೇ ಕೊಂಡ್ಕೊಂಡು ಇವರ ಇರ್ತಕ್ಕಂತಹ ಬ್ಲಾಕ್ ಮನಿನ ವೈಟ್ ಮನಿ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಇಂತಹ ಒಬ್ರು CM ಆಗಿ ಕುತ್ಕೊಂಡಾಗ ನಮ್ಮ ರಾಜ್ಯ ಏನ್ ವೇದನೆ ಅನುಭವಿಸುತ್ತೆ ಗೊತ್ತಿಲ್ಲ. ಯಾಕಂದ್ರೆ ಈಗ ನೀವು DK ಶಿವಕುಮಾರ್ ಅವ್ರನ್ನ ವಿರೋಧ ಮಾಡ್ತಿದ್ದೀರಿ ಅಂದ ತಕ್ಷಣ HD ಕುಮಾರಸ್ವಾಮಿ ಅವ್ರನ್ನ ಅಥವಾ JDS ನಾವು ಪರವಾಗೂ ಇಲ್ಲ, ವಿರೋಧವಾಗಿಲ್ಲ. ರಾಜ್ಯದ ಆಡಳಿತ ಸುಧಾರಣೆ ಆಗ್ಬೇಕು. ರಾಜ್ಯದ ಜನರಿಗೆ ಕಷ್ಟದಲ್ಲಿರ್ತಕ್ಕಂತಹ ಶ್ರಮಿಕರಿಗೆ, ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಹೆಲ್ಪ್ ಆಗುವಂತ ಕೆಲಸಗಳನ್ನ ರಾಜ್ಯದ ಮುಖ್ಯಮಂತ್ರಿ ಮಾಡ್ಬೇಕು. ಆ ಮುಖ್ಯಮಂತ್ರಿ ಎಂತವ್ರು ಇರ್ಬೇಕು? ಒಂದು ಸಮಾಜವಾದ ಒಂದು ಹಿನ್ನೆಲೆ ಇರತಕ್ಕಂತ ವ್ಯಕ್ತಿ ಆಗ್ಬೇಕು. ವ್ಯಾಪಾರದ ಹಿನ್ನೆಲೆ ಇರತಕ್ಕಂತ ವ್ಯಕ್ತಿಗೆ ನೀವು ಕೊಟ್ಟಾಗ ರಾಜ್ಯ ಅಧೋಗತಿಗೆ ಹೋಗುತ್ತೆ. ಅವರ ವ್ಯಾಪಾರವನ್ನ, ಅವರ ವ್ಯವಹಾರವನ್ನ ಅವರನ್ನು ಮುಖ್ಯವಾಗಿರುತ್ತೆ ಹೊರತು ರಾಜ್ಯದ ಜನರು ಅವರಿಗೆ ಮುಖ್ಯ ಆಗೋದಿಲ್ಲ ಅಂತ ನಾನು ಈ ಮೂಲಕ ಹೇಳೋದಕ್ಕೆ ಬಯಸ್ತೀನಿ. ಈಗಾಗಲೇ ಜೂನ್ 1 ಆಗ್ತಾ ಇದೆ. ಜೂನ್ 1 ಬಿತ್ತನೆ ಬೀಜ ಸ್ಟಾರ್ಟ್ ಆಗ್ಬೇಕಾಗಿತ್ತು. ಬಿತ್ತನೆ ಆಗ್ಬೇಕು. ನಮ್ಮಲ್ಲಿ ರೈತರು ಕಾಯ್ತಾ ಇದ್ದಾರೆ. ಬಿತ್ತನೆ ಬೀಜದ ಬಗ್ಗೆ ಯಾರನ್ನು ಯೋಚನೆ ಮಾಡ್ತಾ ಇದ್ದಾರಾ? ಯಾಕೆ ಇಷ್ಟು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದೀರಾ? ಒಂದೇ ದಿನದಲ್ಲಿ ನೀವು 1-2 ದಿನದಲ್ಲಿ ಮುಗಿಸ್ಕೊಂಡು ನೀವು CM ಆಗಿ ಮುಂದೆ ಬರ್ಬೋದಾಗಿತ್ತಲ್ಲ. ಆದ್ರೂ ಆಯ್ತು, ನಾವು ಒಂದು ಆಶಾಭಾವನೆ ವ್ಯಕ್ತಪಡಿಸ್ತಾ ಇದೀವಿ. ನೋಡೋಣ ಬುಧವಾರದ ನಂತರ ಇವರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಇವರ ಆಡಳಿತ ಹೇಗಿರುತ್ತೆ. ಆಶಾಭಾವನೆ ಇರ್ಲಿ ಅಂತ ನೀವು ಹೇಳ್ತಾ. ಹೌದು, ನಾವೊಂದು ಶುಭನು ಕೋರ್ತಾ ಇದೀವಿ. ವ್ಯಾಪಾರೀಕರಣ ಬಿಟ್ಟು ರಾಜ್ಯದ ಜನರ ಅಭಿವೃದ್ಧಿ ಕಡೆ ನೀವು DLF ಇನ್ನೊಬ್ಬನ ಉದ್ಧಾರ ಮಾಡೋದಕ್ಕೆ ಮಾತ್ರ ನೀವು ಇಲ್ಲಿ ಮುಖ್ಯಮಂತ್ರಿ ಆಗ್ಬೇಡಿ ಅಂತ ನಾನು ಈ ಮೂಲಕ ಆಗ್ರಹಿಸ್ತಾ ಇದ್ದೀನಿ. ಈ ಮೂಲಕ ಒಂದು ಆಶಾಭಾವನೆಯ ಜೊತೆಗೆ ಎಚ್ಚರಿಕೆ ಇದೆ. ಬಿಕಾಸ್ ಆಫ್ ಹಿಸ್ ಟ್ರ್ಯಾಕ್ ರೆಕಾರ್ಡ್. ಏನ್ರಿ ನೀವು ಏನ್ ಮಾಡ್ಕೊಂಡು ಬಂದಿದ್ದೀರಾ? ನೀವು ಬರೀ ಬಿಸ್ನೆಸ್ ಮಾಡ್ಕೊಂಡು ಬಂದ್ಬಿಟ್ಟು ಇಲ್ಲಿ ಜನರ ಹಿತ ಕಾಪಾಡೋಕೆ ಸಾಧ್ಯ ಆಗತ್ತಾ? ನೀವು ಉದ್ಯಮಿ ಆಗ್ಬಿಡಿ, ಅಂಬಾನಿ ಅದಾನಿ ತರ ಅನ್ನುವ ಒಂದು ನೇರವಾದ ಮಾತುಗಳನ್ನ. ಆಮ್ ಆದ್ಮಿ ಬಗ್ಗೆ ಗಮನ ಹಾಕ್ತಾ ಇಲ್ಲ ನೀವು, ಜನಸಾಮಾನ್ಯರ ಬಗ್ಗೆ, ಲೇಮನ್ ಬಗ್ಗೆ ಗಮನ ಹಾಕ್ತಾ ಇಲ್ಲ. ಬರೀ ಶ್ರೀಮಂತರು ಮಾತ್ರ ನಿಮ್ ಗಮನದಲ್ಲಿದ್ದಾರೆ ಅನ್ನುವ ಒಂದು ಕಿವಿ ಮಾತನ್ನು ಕೂಡ ಹೇಳ್ತಾ ಇರುವಂತಹ ಶಶಿಧರ್ ಆರಾಧ್ಯ ಅವರಿಗೆ ಜನರ ಪ್ರಶ್ನೆ ಹೀಗೂ ಕೂಡ ಇರ್ಬೋದು. ಬರೀ ಡೆಲ್ಲಿ ಮಾಡೆಲ್ ಅಂತ ಹೇಳ್ಕೊಳ್ಳುವಂತ ನೀವು ಇವತ್ತು
ಈ ರಾಜಕಾರಣದಲ್ಲಿ ನಿಮ್ಮ ಅಸ್ತಿತ್ವದ ಪ್ರಶ್ನೆ ಏನು, ನಮ್ಮ ರಾಜ್ಯಕ್ಕೆ ಏನು ಮಾಡ್ತೀರಾ ಮುಂದಿನ ದಿನಗಳಲ್ಲಿ ಅನ್ನುವ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲಿ ಮುಂದಿನ ಹಂತದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ಯುವರ್ ಫಸ್ಟ್ ರಿಯಾಕ್ಷನ್.